ಕಟ್ ಮಾಡಿರೋ ಕರ್ಬೇವಿನ ಸೊಪ್ಪು, ಎಲ್ಲ ಈರುಳ್ಳಿ ಬಟಾಣಿ ಅದಕ್ಕೆ ಆ ಥರ ಚೆನ್ನಾಗಿ ಬೆಂದೈತೆ. ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಬಟಾಣಿ ನೋಡಿ, ಈರುಳ್ಳಿ, ಹೂವು, ಹಸಿಮೆಣಸಿನ್ಕಾಯಿ. ಇವತ್ತೇನು ಮಾಡ್ತಾ ಇದ್ದೀರಮ್ಮ? ಶ್ವೇತಾ, ಇವತ್ತು ನಾಷ್ಟ ಪಡ್ಡು ಮಾಡ್ತಾ ಇದ್ದೀರಿ. ಅದಕ್ಕೆ ಈರುಳ್ಳಿ ಹೂವು, ಸಬ್ಬಕ್ಕಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕೊಂಡಿದ್ದೀನಿ. ಆಮೇಲೆ ಕರ್ಬೇವಿನ ಸೊಪ್ಪು, ಉದ್ದಿನಬೇಳೆ ಎಲ್ಲ ಒಗ್ಗರಣೆ ಹಾಕೋದು. ಇದು ಬಟಾಣಿ ಸುಮ್ಮನೆ ಹಾಫ್ ಬಾಯ್ಲ್ ಬೇಯಿಸ್ಕೊಂಡು ಹೊಡ್ಕೊಂಡಿದ್ದೀರಿ ಅಷ್ಟೇ ಮಿಕ್ಸಿನಲ್ಲಿ. ಇದೆಲ್ಲ ಹಾಕೊಳ್ಳೋಕ್ಕೆ, ಹಸಿಟ್ಟೆಲ್ಲ ಹಾಕೊಳ್ಳೋಕ್ಕೆ. ಹಸಿಟ್ಟು ಬಂದು ಅಕ್ಕಿ, ಮೆಂತ್ಯ, ಕಡಲೆಬೇಳೆ, ಉದ್ದಿನಬೇಳೆ. ಇದು ಬಂದು ಖಾರ ಚಟ್ನಿ ಶ್ವೇತಾ. ಹುಣಸೆಹಣ್ಣು, ಒಣಗಿದ ಮೆಣಸಿನ್ಕಾಯಿ, ಉಪ್ಪು, ಬೆಳ್ಳುಳ್ಳಿ, ಜೀರಿಗೆ. ಇದು ಬಂದು ತೆಂಗಿನಕಾಯಿ ಚಟ್ನಿ. ತೆಂಗಿನಕಾಯಿ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಹುಣಸೆಹಣ್ಣು, ಇದೆಲ್ಲ ಹಾಕೊಂಡಿದ್ದೆಲ್ಲ ಈರುಳ್ಳಿ ಹೂವು, ಹಸಿಮೆಣಸಿನ್ಕಾಯಿ, ಸಬ್ಬಕ್ಕಿ ಸೊಪ್ಪು, ಬೇಯಿಸಿರೋ ಬಟಾಣಿ ಹೊಡ್ಕೊಂಡಿರೋದು. ಇವಾಗ ಒಗ್ಗರಣೆ ಹಾಕೊಂಡ್ಬಿಡೋಣ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಕಟ್ ಮಾಡಿರೋ ಕರ್ಬೇವಿನ ಸೊಪ್ಪು, ಇದೆಲ್ಲ ಫ್ರೈ ಮಾಡ್ಕೊಂಡು ಹಸಿಟ್ಟೆಲ್ಲ ಹಾಕೊಂಡ್ಬಿಡೋದು. ಒಂದು ಅರ್ಧ ಸ್ಪೂನ್ ಉಪ್ಪು, ಒಂದು ಚಿಟಕಿ ಸೋಡಾ, ಸ್ವಲ್ಪ ನೀರು ಹಾಕಿ ಹಸಿಟ್ಟು ಕಲಿಸ್ಕೊಂಡ್ಬಿಡೋದು. ದೋಸೆ ಹಸಿಟ್ಟು, ಇಡ್ಲಿ ಹಸಿಟ್ಟು ಮಿಕ್ಕಿದ್ರೂ ಮಾರನೇ ದಿವಸ ಇದು ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಹಾಂ ಸ್ವಲ್ಪ ಗಟ್ಟಿ ಅಷ್ಟೇನಿಲ್ಲ. ಅದು ನಾವು ಇದು ಹಾಕಿದ್ದೀರಲ್ಲ, ಈರುಳ್ಳಿ, ಬಟಾಣಿ, ಅದಕ್ಕೆ ಆ ಥರ ಪಡ್ಡು ಕಲ್ಲಿ ಇಟ್ಕೊಂಡಿದ್ದೀರಿ. ಎಣ್ಣೆ ಹಾಕಿದ್ದೀರಿ, ಬಿಸಿ ಆಗಿದೆ ಎಣ್ಣೆ. ಕೈದಿಂದ ಹಾಕೊಂಡು ಹೋಗೋಣ, ಯಾಕೆ ಸ್ವಲ್ಪ ಬೇಗ ಬೆಂದು. ಒಂದು ಸೈಡ್ ಬೆಂದಿದೆ, ಎಲ್ಲ ತಿರುಗಿಸ್ತೀವಿ. ಒಂದು ಸೈಡ್ ಬೆಂದಿದೆ, ಎಲ್ಲ ತಿರುಗಿಸ್ಕೊಬಿಡೋಣ. ಸಬ್ಬಕ್ಕಿ ಸೊಪ್ಪು ವಾಸನೆ ಅಲ್ಲ.
ಆಗಿದ್ದು ಇದು ಎತ್ಕೊಂಡ್ಬಿಡ್ತೀನಿ. ಓಕೆ ಕಡೆನೂ ಆಗಿದೆ. ಎರಡು ಕಡೆನೂ ಆಗಿದೆ. ಎತ್ತಕ್ಕೆ ಮತ್ತೆ ಈ ಥರ ಕಂಬಿ ಎತ್ಕೊಂಡ್ಬಿಟ್ರೆ ಟೀ ಅಂತೆ ಕ್ಲಾಸಲ್ಲಿ ಇರೋದು ಕೊಂಡ್ರೆ ಈ ಥರ ಕಂಬಿದು ಎತ್ತಕ್ಕೆ ಈಸಿ. ಒಂದು ರೌಂಡ್ ಆಗಿದೆ ಪಡ್ಡು. ಪಡ್ಡುಗೆ ಯಾವಾಗಲೇ ಹೇಳಿದ್ವಲ್ಲ, ಇದಕ್ಕೆ ನಮ್ಮ ಮನೆಗೆ ಬ್ರೇಕ್ಫಾಸ್ಟ್ ಪಡ್ಡು, ಕೆಂಪು ಚಟ್ನಿ, ಕೊಬ್ಬರಿ ಚಟ್ನಿ. ಹೆಂಗಿದೆ ಅಂತ ಗೊತ್ತಿಲ್ಲ ನಾವು ತಿನ್ನೋ ವಿಧಾನ ಹೇಳ್ಕೊಡಿ. ಒಳಗಡೆ ಹೆಂಗೇನೇನಿದೆ ತೋರಿಸಿ. ಒಳಗಡೆ ಬಟಾಣಿ, ಈರುಳ್ಳಿ ಹೂವು ಮತ್ತು ಸಬ್ಬಕ್ಕಿ ಸೊಪ್ಪು ಮತ್ತು ಒಗ್ಗರಣೆ ಹಾಕಿದ್ದೀವಿ. ಗಮ್ ಅಂತ ಇದೆ ನೋಡಿ. ಪಡ್ಡುನ ತಿನ್ನೋದು 2 ಚಟ್ನಿ ಇದ್ದರೆ ಒಂದು ಚಟ್ನಿಲಿ ಡಿಪ್ ಮಾಡಬೇಕು, ಇನ್ನೊಂದು ಚಟ್ನಿನೂ ಡಿಪ್ ಮಾಡಬೇಕು. ಖಾರ ಚಟ್ನಿ ಸಕ್ಕತ್ತಾಗಿದೆ, ಖಾರವಾಗಿ. ಕೊಬ್ಬರಿ ಚಟ್ನಿ ಚೆನ್ನಾಗಿದೆ.